ಈ ರೀತಿಯ ಕಾರ್ಯಕ್ರಮವನ್ನು ಶಿವು ಮಾಡ್ತಾನೆ ಅಂತಕ್ಕಂಥ ನಿರೀಕ್ಷೆ ಮಾಡಿರಲಿಲ್ಲ. ವಿನೂತನವಾಗಿರ್ತಕ್ಕಂಥ ಹೊಸತನ ಇರ್ತಕ್ಕಂಥ ತಾಂತ್ರಿಕತೆಯನ್ನು ಬಳಸಿ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಅವು ಏನನ್ನು ಬೇಕಾದರೂ ಕೂಡ ಸಾಧಿಸಬಲ್ಲೆ ಇರ್ತಕ್ಕಂಥ ರೀತಿಯಲ್ಲಿ ಅದು ಮಾಡಿದ್ದಾನೆ. ಅವರಿಗೆ ನಿಜವಾಗಲೂ ಕೂಡ ಇದೇ ರೀತಿ ದೇವ್ರ ಶಕ್ತಿಯನ್ನು ಕೊಡಲಿ ಮತ್ತು ಅವರೆಲ್ಲ ಸಹಪಾಠಿಗಳಿಗೂ ಕೂಡ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಅದ್ರ ಜೊತೆಗೆ ಮಾಧ್ಯಮದಲ್ಲೂ ಕೂಡ ಅವನು ತಂದೆ ಆಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟು ಕೆಲಸವನ್ನು ಮಾಡ್ತಾ ಇದ್ದಾನೆ. ಅದನ್ನು ಎಷ್ಟೇ ಕಷ್ಟ ಆದರೂ ಕೂಡ ನಿಷ್ಠೂರವಾಗಿ ಅದನ್ನು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಭಾಳ ಸಂತೋಷ. ಅದೇ ರೀತಿಯಾಗಿ ಮುಂದುವರಿಸಲಿ ಮತ್ತು ಎಲ್ಲ ರೀತಿಯೂ ಕೂಡ ಅವರ ಯಶಸ್ಸನ್ನು ಗಳಿಸಲಿ ಅಂತೇಳಿ ಹಾರೈಸ್ತೇನೆ. ಸರ್, ಮೊನ್ನೆ ಅಷ್ಟೇ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ. ಕನ್ನಡದಲ್ಲಿ ಇದೊಂದೆರಡು ಮಾತು ಮತ್ತು ಎಷ್ಟು ಖುಷಿ ಇದೆ ಸರ್. ಬಹುಶಃ ನಾನು ಕನ್ನಡ ರಾಜ್ಯೋತ್ಸವವನ್ನು ಈ ರೀತಿಯಾಗಿ ಆಚರಿಸ್ತಾರೆ ಅಂತಕ್ಕಂಥದ್ದು ನನಗೆ ಕಲ್ಪನೆ ಇರಲಿಲ್ಲ. ಬಹುಶಃ ಎಲ್ಲೋ ಒಂದು ಕಡೆಗೆ ಕನ್ನಡಿಗರು ಇವತ್ತು ನಾವು ಸ್ವಾಭಿಮಾನವನ್ನು ತೋರಿಸ್ತಕ್ಕಂಥ ಹಾಗೆ ಜೊತೆಗೆ ನಾವು ಅನೇಕ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಇವತ್ತು ಉದ್ಯೋಗವನ್ನು ಅರಸಿ ಬರ್ತಕ್ಕಂಥ ಜನರು ತುಂಬ ಜನ ಆಗಿರುವಂಥ ಸಂದರ್ಭದಲ್ಲಿ ಹೊರ ಕನ್ನಡಿಗರು ಕೂಡ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಕನ್ನಡವನ್ನು ಕಲಿತು ಕನ್ನಡ ಭಾಷೆಯನ್ನು ಮಾತಾಡುವಂಥ ವಾತಾವರಣ ಆಗಬೇಕಾಗುತ್ತೆ. ಯಾವುದೇ ಭಾಷೆ ನೂರಿರಲಿ, ಅದೇ ಆಡೋಕ್ಕೆ ಕನ್ನಡ ಭಾಷೆ ಇರಲಿ ಅಂತೇಳಿ ನಾನು ಹಾರೈಸಿ 70ನೇ ವರ್ಷದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ನಾವು ಕರ್ನಾಟಕ ಅಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಪಥವಾಗಿರ್ತಕ್ಕಂಥ ಪಥದಲ್ಲಿ ಹೋಗ್ತಾ ಇರ್ತಕ್ಕಂಥ ರಾಜ್ಯ ಆಗಿರ್ತಕ್ಕಂಥದ್ದು. ಅದಕ್ಕೆ ಕನ್ನಡಿಗರ ಸೇವೆ, ಶ್ರಮ ಎಲ್ಲದೂ ಕೂಡ ಇದೆ. ಇದು ದೇಶದಲ್ಲೇ ನಂಬರ್ 1 ರಾಜ್ಯ ಆಗೋದಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಆ ರೀತಿಯಾಗಿ ಬರಲಿ. ಕನ್ನಡ ನಾಡು ಇವತ್ತು ಇಡೀ ದೇಶದಲ್ಲೇ ಮೆಚ್ಚುವಂಥ ನಾಡಾಗಿ ಬಿಂಬಿಸಲಿ ಅಂತ ಹೇಳಿ ನಾನು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.